ಶಾಸಕಿ ನಯನಾ ಮೋಟಮ್ಮ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿಗೆ ಕಾರಣ ಆಗಿತ್ತು ಈ ವಿಚಾರ. ಏನೇ ಹೇಳಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಇದೆ, ಅಕೌಂಟ್ಗಳಿದೆ, ಖಾತೆಗಳಿದೆ ಅನ್ನೋ ಕಾರಣಕ್ಕೆ ಕಿಡಿಗೇಡಿಗಳು ಬೇಕಾಬಿಟ್ಟಿಯಾಗಿ ಹೆಣ್ಣು ಮಕ್ಕಳಿಗೆ ಅಶ್ಲೀಲ ಕಮೆಂಟ್ಗಳನ್ನ ಹಾಕೋದು, ಅಶ್ಲೀಲವಾಗಿ ಪೋಸ್ಟ್ಗಳನ್ನ ಹಾಕೋದು ವಿಪರೀತ ಆಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂತ ಶಾಸಕಿ ಕೂಡ ಆಗ್ರಹಿಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಶಾಸಕಿಗೂ ಬಿಡದ ಸೋಷಿಯಲ್ ಕಾಮುಕರು, ಸೈಬರ್ ಕ್ರಿಮಿಗಳ ವಿರುದ್ಧ ನಯನಾ ಮೋಟಮ್ಮ ಸಮರ. ಈ ಸೋಷಿಯಲ್ ಮೀಡಿಯಾ ಕಾಮುಕರು ಯಾರನ್ನೂ ಬಿಡಲ್ಲ ಅನ್ಸುತ್ತೆ. ನಟಿ ರಮ್ಯಾ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಸಾಲು ಸಾಲು ಕಾಮೆಂಟ್ಗಳ ಮೂಲಕ ಕಿರಿಕಿರಿ ಮಾಡಿದ್ದ ಕಿಡಿಗೇಡಿಗಳಿಗೆ ಇಬ್ಬರು ತಕ್ಕ ಪಾಠ ಕಲಿಸಿದ್ರು. ಈಗ ಶಾಸಕಿಗೂ ಈ ಸೋಷಿಯಲ್ ಕಾಮುಕರು ಬೆನ್ನು ಬಿದ್ದಿದ್ದಾರೆ. ಸೈಬರ್ ಕ್ರಿಮಿಗಳಿಗೆ ಪದಗಳ ಮೇಲೆ ಹಿಡಿತಾ ಇರಲ್ಲ. ದೊಡ್ಡವರು ಚಿಕ್ಕವರು ಅನ್ನೋ ಬೆಲೆನೂ ಇರಲ್ಲ. ಬಾಯಿಗೆ ಬಂದ ಹಾಗೆ ಕಮೆಂಟ್ ಬರೆಯೋದು, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದು, ಹೀಗೆ ಒಂದಲ್ಲ ಎರಡಲ್ಲ ಸಾಲು ಸಾಲು ನಿಂದನಾತ್ಮಕ ಮೆಸೇಜ್ ಮಾಡ್ತಿರ್ತಾರೆ. ಅದೇ ರೀತಿ ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ಹಾಗೂ ಕಿಡಿಗೇಡಿಗಳು ಕಮೆಂಟ್ ಮಾಡ್ತಿದ್ದಾರೆ. ಮೆಸೇಜ್ ಕಾಟದಿಂದ ಅಸಮಾಧಾನಗೊಂಡಿರೋ ಶಾಸಕಿ ಸಾಮಾಜಿಕ ಜಾಲತಾಣದಲ್ಲಿ ಉತ್ತರ ನೀಡಿ ಮೆಸೇಜ್ ಮಾಡುವವರ ವಿರುದ್ಧ ಕಿಡಿಕಾರಿದ್ದಾರೆ. ಶಾಸಕರಾದ ಕೂಡಲೇ ನಮಗೆ ವೈಯಕ್ತಿಕ ಜೀವನ, ಗಂಡ ಮಕ್ಕಳು, ಸಂಸಾರ, ಸ್ನೇಹಿತರು ಇರಲ್ವಾ ಎಂದು ತಿರುಗೇಟು ನೀಡಿದ್ದಾರೆ. ಹಾಗಾದ್ರೆ ಸಾರ್ವಜನಿಕರಿಗೆ ನಾವು ಪಾರದರ್ಶಕವಾಗಿ ಜೀವನ ಮಾಡೋದು ಇಷ್ಟ ಇಲ್ವಾ? ನಾವು ಅದನ್ನು ಮುಚ್ಚುಮರೆ ಮಾಡಬೇಕಾ? ನಾವು ಅದಕ್ಕೆ ರಾಜಕಾರಣಿಗಳು ಎಲ್ಲದೂ ಮುಚ್ಚುಮರೆ ಮಾಡ್ತಾರೆ, ಅವ್ರ ವೈಯಕ್ತಿಕ ಜೀವನನ ಮುಚ್ಚುಮರೆ ಮಾಡ್ತಾರೆ. ನೀವು ಈ ಪೀಳಿಗೆ ಅವರಾಗಿ ಸ್ಪೆಷಲಿ ನಾನು ಈ ಯುವ ಪೀಳಿಗೆಗೆ ನಾನು ಕೇಳೋ ಪ್ರಶ್ನೆ, ನಿಮ್ಮ ಪೊಲಿಟಿಷಿಯನ್ಸ್ ಯಾವ ರೀತಿ ಇರಬೇಕು ಅಂತ ನೀವು ನಿರ್ಧಾರ ಮಾಡಬೇಕು ಅಂತ ನಾನು ಅಂದ್ಕೊಳ್ತೀನಿ. ಎಲ್ಲರೂ ಒಂದು ಚೌಕಟ್ಟಲ್ಲಿ ಹಾಕಿದ್ರೆ ಹೇಗೆ? ಹಾಗಾದರೆ ಯಾರಿಗೂ ಅವ್ರದ್ದೊಂಥ ಪರ್ಸ್ನಲ್ ಲೈಫ್ ಇಲ್ವಾ? ಯಾರೂ ಒಂದು ಕಡೆ ಹೋಗಿ ಒಂದು ಸಂಭ್ರಮಾಚರಣೆ ಮಾಡಬಾರ್ದಾ? ಅಥವಾ ಯಾವುದೇ ಒಂದು ಟ್ರಿಪ್ಪಿಗೆ ಹೋಗೋದಿಲ್ವಾ? ಈಗ ನೀವೆಲ್ಲರೂ ಹೋಗೋದಿಲ್ವಾ ನಿಮ್ಮ ಫ್ರೆಂಡ್ಸ್ ಜೊತೆ? ಇಲ್ಲಿ ಟ್ರಿಪ್ಪಿಗೆ ಹೋಗೋದಿಲ್ವಾ? ಹಾಂ, ಅಥವಾ ಈಗ ನೀವು ನಿಮ್ಮ ಹೆಂಡ್ತಿಯರಿಲ್ಲ, ಎಲ್ಲರೂ ಗಂಡಸರೇ ಇದ್ದೀರಾ, ಹೆಂಡ್ತಿಯರ ಜೊತೆ ಫೋಟೋ ಹಾಕೊಳ್ಳೋದಿಲ್ವಾ? ಹಾಂ, ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಹಾಕೊಳ್ಳೋದಿಲ್ವಾ? ನಿಮ್ಮ ಮಕ್ಕಳ ಜೊತೆ ಹಾಕೊಳ್ಳೋದಿಲ್ವಾ? ನಾವು ಅದು ಹಾಕೊಂಡ ತಕ್ಷಣ ಆಯಿತು, ಇವತ್ತು ನೀವು ಒಂದು ಫಾರ್ಮಲ್ ಇವೆಂಟಿಗೆ ಅಂತ ಇವತ್ತು ಬಂದಿದ್ದೀರಾ, ನಾಳೆ ಏನೋ ಇನ್ನೊಂದು ಬೀಚಿಗೆ ಅಂತ ಹೋಗ್ತೀರಾ, ನೀವೇನಾದರೂ ಶಾರ್ಟ್ಸ್ ಹಾಕ್ಕೊಂಡ್ರೆ ಅದು ಸಮಸ್ಯೆನಾ? ನಾನು ಕೇಳ್ತಾ ಇರೋದು ಏನು ಇದೆಲ್ಲ ನಮ್ಮ ಸಾರ್ವಜನಿಕರ ಜೊತೆ ನಾನು ನನ್ನದೇ ಆದ ರೀತಿಯಲ್ಲಿ ಮನದಟ್ಟ ಮಾಡ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇರೋದು. ರಾಜಕೀಯಕ್ಕೆ ಪ್ರವೇಶ ಮಾಡುವ ಮುನ್ನ ನಾನು ಹೇಗಿದ್ನೋ ಅದೇ ರೀತಿ ಈಗಲೂ ಇರಲು ಪ್ರಯತ್ನ ಮಾಡುತ್ತೇನೆ. ರಾಜಕೀಯ ವಿಚಾರದಲ್ಲಿ ಯಾವುದೇ ಮುಚ್ಚುಮರೆ ಇರಬಾರದು. ನಮ್ಮ ವೈಯಕ್ತಿಕ ಜೀವನ ಸಾರ್ವಜನಿಕರೊಂದಿಗೆ ಹಂಚಿಕೊಳ್ಳಬೇಕೆಂಬುದು ಶಾಸಕರ ಅಭಿಪ್ರಾಯವಾಗಿದೆ. ಒಟ್ಟಾರೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣವನ್ನ ಸದುದ್ದೇಶಕ್ಕೆ ಬಳಕೆ ಮಾಡುವುದಕ್ಕಿಂತ ದುರುದ್ದೇಶಕ್ಕೆ ಬಳಕೆ ಮಾಡುವವರ ಸಂಖ್ಯೆ ಜಾಸ್ತಿಯಾಗುತ್ತಿದ್ದು, ಅಂತವರ ವಿರುದ್ಧ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಜರುಗಿಸಬೇಕಿದೆ. ಭರತ್ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.